ಸರಕು ಹಡಗಿನ ಮೂಲಕ ಭಾರತಕ್ಕೆ ಪಾಕಿಸ್ತಾನದ ಪ್ರಜೆಯ ಎಂಟ್ರಿ ಆಗಿದೆ. ಅದನ್ನ ತಕ್ಷಣಕ್ಕೆ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿಗಳು ತಡೆದಿದ್ದಾರೆ. ಕಾರವಾರ ಬಂದರಿಗೆ ಪಾಕ್ ಪ್ರಜೆಯನ್ನ ಬಂದ ಕೂಡಲೇ ವಶಕ್ಕೆ ಪಡೆದಿದ್ದಾರೆ. ಹಡಗಿನಲ್ಲೇ ಪಾಕ್ ಪ್ರಜೆ ಅಲ್ ಜುಬೈರ್ ಮತ್ತು ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೇ 12ನೇ ತಾರೀಕು ಇರಾಕ್ನಿಂದ ಬಿಟುಮೆನ್ ತುಂಬಿಕೊಂಡು ಈ ಹಡಗು ಬಂದಿದ್ದಾಗಿ ಗೊತ್ತಾಗಿದೆ. 15 ಭಾರತೀಯರು, 2 ಸಿರಿಯಾ ಪ್ರಜೆಗಳು, ಓರ್ವ ಪಾಕ್ ಪ್ರಜೆ ಈ ಹಡಗಿನಲ್ಲಿದ್ದ. ಪಾಕ್ ಪ್ರಜೆ ಬಗ್ಗೆ ಕರಾವಳಿ ಕಾವಲು ಪಡೆ ಪೊಲೀಸರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಡಗಿನ ಕ್ಯಾಪ್ಟನ್ ಮೂಲಕವೇ ಪಾಕ್ ಪ್ರಜೆಯನ್ನ ಮತ್ತು ಆತನ ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡಿಸಿದ್ದಾರೆ. ಇಂದು ಪಾಕ್ ಪ್ರಜೆಯನ್ನ ಹಡಗಿನ ಸಮೇತ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾಗಿ ತಿಳಿದು ಬರ್ತಾ ಇದೆ. ಹಲವು ಮಾರ್ಗಗಳ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಎಂಟ್ರಿ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಅವರುಗಳನ್ನು ನಿರ್ಬಂಧಿಸುವಂತಹ ಕೆಲಸವನ್ನ ಅಲ್ಲಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡೋ ಮೂಲಕವಾಗಿ ಆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದ್ದು, ಮೊದಲೇದಾಗಿ ವಾರ್ನಿಂಗ್ ಮಾಡಿ ಕಳಿಸ್ತಾರೆ. ಮುಂದುವರೆದಂತೆ ಏನಾದರೂ ಬೆಳವಣಿಗೆಗಳಾದರೆ ಆ ನಂತರದ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಕಾರವಾರ ಬಂದರಿನಲ್ಲಿ ಸುಮಾರು 15 ತಾರೀಕಿಗೆ ಬೆಳಿಗ್ಗೆ 4 ಗಂಟೆ ಎಂಕರ್ನಲ್ಲಿ ಆರ್ ಓಷನ್ ಅಂತ ಒಂದು ಶಿಪ್ ಬಂದಿತ್ತು. ಅದು ಲಾಸ್ಟ್ ಪೋರ್ಟ್ ಇರಾಕ್ ಆಗಿತ್ತು. ಅದು ಬಿಟುಮೆನ್ ತೊಗೊಂಡು ಬಂದಿದ್ದು. ಆದರೆ ಅದರಲ್ಲಿ 15 ಜನ ಕ್ರೂ ಇದ್ದರು. 15 ಜನರ ಕ್ರೂದಲ್ಲಿ 12 ಜನ ಇಂಡಿಯನ್ಸ್, 2 ಜನ ಸೈರಿಯಾ ಮತ್ತು ಒಬ್ಬ ಪಾಕಿಸ್ತಾನ ಪ್ರಜೆ ಇದ್ದರು. ನಾವು ಮೊದಲೇ ಡಿಸ್ಟ್ರಿಕ್ಟ್ ಇಂಟೆಲಿಜೆನ್ಸ್ ಮತ್ತು ಕರಾವಳಿ ಕಾವಲುಪಡೆಗೆ ಈ ಬಗ್ಗೆ ಮಾಹಿತಿ ನೀಡಿದ್ವಿ. ಅವರು ಶಿಪ್ ಯಾವಾಗ ಬರ್ತಾಯಿತ್ತು ಅವ್ರು ಬಂದು ಅವ್ರು ಚೆಕ್ ಮಾಡಿದ್ದಾರೆ. ಮತ್ತು ಮೊದಲೇ ಅವರಿಗೆ ಏಜೆಂಟ್ ಥ್ರೂ ಕ್ಯಾಪ್ಟನ್ಗೆ ನಾವು ಇದು ಹೇಳಿದ್ವಿ ಇನ್ಸ್ಟ್ರಕ್ಷನ್. ಆ ಪಾಕಿಸ್ತಾನಿ ಯಾರಿದ್ದಾರೆ ಕ್ರೂ ಅವರ ಮೊಬೈಲನ್ನು ಸೀಜ್ ಮಾಡಿ ಮೊದಲೇ ಲೊಕರ್ನಲ್ಲಿ ಇಡಿ, ಅವ್ರಿಗೆ ಕೊಡಬೇಡಿ, ಅಂದರೆ ಯಾವುದು ಫೋಟೋ ಎಲ್ಲ ತೆಗಿಬಾರ್ದಂತ. ನಂತರ ಇವತ್ತು ಬೆಳಿಗ್ಗೆ ಸುಮಾರು 9 ಗಂಟೆ 20 ನಿಮಿಷಕ್ಕೆ ಆ ಶಿಪ್ಪು ಶಾರ್ಜಾಗೆ ಹೋಗಿದೆ. ಡಾಂಬರ್ ಇದು ಬಿಟುಮೆನ್ ಡಿಸ್ಚಾರ್ಜ್ ಮಾಡಿ ಹೋಗಿದೆ. ಸರ್, ಈಗ ಪೋರ್ಟಲ್ಲಿ ಯಾವ್ಯಾವ ಶಿಪ್ಗಳಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಸರ್? ಈಗ ಒಂದು ಪಾಕಿಸ್ತಾನ ಫ್ಲ್ಯಾಗ್ ಇರುವ ಶಿಪ್ಪಿಗೆ ನಾವು ಇಂಡಿಯನ್ DGS ಸರ್ಕ್ಯುಲರ್ ಪ್ರಕಾರ ನಾವು ಅನುಮತಿ ಕೊಡಲ್ಲ, ಅಂದರೆ ಬರಲಿಕ್ಕಾಗಲ್ಲ. ಅವರು ನಮ್ಮ ಶಿಪ್ಪು ಅವರಿಗೆ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕಾಗಲ್ಲ, ಅವ್ರ ಶಿಪ್ಪು ನಮ್ಗೆ ಬರಲಿಕ್ಕಾಗಲ್ಲ. ಅವ್ರ ಫ್ಲ್ಯಾಗ್ ಇರೋದು ಮಾತ್ರ. ಚೈನಾನೂ ಇದೆ ಮತ್ತು ಇದು ಇದೆ. ಚೈನಾದೇನು ಸರ್? ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ಈಗ ಈ ಪಾಕಿಸ್ತಾನಿ ಪ್ರಜೆಯಿಂದ ಅನುಮಾನ ಮೂಡಿಸುವಂತಹ ಯಾವುದಾದ್ರೂ ಬೆಳವಣಿಗೆಗಳಾಗಿದೆಯಾ? ಆ ರೀತಿಯ ಬೆಳವಣಿಗೆಗಳಾಗದ ಕಾರಣಕ್ಕೆ ಆತನನ್ನ ಬಿಟ್ಟು ಕಳಿಸಿದ್ದಾರಾ? ಮತ್ತೆ ಈಗ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆಯಾ? ಮತ್ತೇನೆಲ್ಲ ವಿವರಗಳು ಲಭ್ಯವಾಗ್ತಿದೆ? ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಕಾರವಾರ ಬಂದರಿನಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಮೂಲದ ಹಡಗುಗಳಿಗೂ ಮತ್ತು ಇತರೆ ದೇಶದ ಹಡಗಿನಲ್ಲಿ ಕೆಲಸ ಮಾಡುವಂತಹ ಪಾಕಿಸ್ತಾನಿ ಪ್ರಜೆಗಳಿರ್ಬೋದು ಮತ್ತು ಚೀನಾದ ಪ್ರಜೆಗಳಿರ್ಬೋದು, ಅವ್ರ್ಯಾರೂ ಕೂಡ ಭಾರತದ ಬಂದರಿಗೆ ಬರಬಾರ್ದು ಅನ್ನೋಂತಹ ಸೂಚನೆಯನ್ನು ಕೇಂದ್ರ ಸರ್ಕಾರ ನೀಡಿತ್ತು. ಅದರ ಜೊತೆಗೆ ಬಂದರು ಇಲಾಖೆಯು ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಯಾರೇ ಕೂಡ ಯಾವುದೇ ಹಡಗುಗಳು ಹೊರ ದೇಶದಿಂದ ಬಂದಾಗ ಕಾರವಾರದ ಬಂದರಿನಲ್ಲಿ ಅದಕ್ಕೂ ಮೊದಲೇ ತಪಾಸಣೆಯನ್ನು ಮಾಡುವಂತಹ ಕ್ರಮಗಳಿದ್ದಾವೆ. ಒಂದೆಡೆ ಕರಾವಳಿ ಕಾವಲು ಪಡೆಯವರು ತಪಾಸಣೆ ಮಾಡ್ತಾರೆ, ಕೋಸ್ಟ್ ಗಾರ್ಡ್ನವರು ತಪಾಸಣೆ ಮಾಡ್ತಾರೆ, ಜೊತೆಗೆ ಕಸ್ಟಮ್ ಅವರು ತಪಾಸಣೆಯನ್ನು ಮಾಡುವಂಥದ್ದು. ಏನು ಇರಾಕ್ನಿಂದ ಏನು ಈ MTR ಅನ್ನುವಂಥ ಒಂದು ಹಡಗು ಏನಿದೆ, ಈ ಹಡಗು ಬಂದಾಗ ತಕ್ಷಣದಲ್ಲಿಯೇ ಕಾರವಾರದ ಬಂದರು ಇಲಾಖೆಯ ಸಿಬ್ಬಂದಿಗಳು ಅಲ್ಲಿ ತಪಾಸಣೆಯನ್ನು ಮಾಡಿದ್ದಾರೆ. ಚೆಕ್ ಮಾಡಿದಾಗ ಪಾಕಿಸ್ತಾನದ ಪ್ರಜೆ ಇದ್ದಾರೆ ಅನ್ನೋದಂಥದ್ದು ಗೊತ್ತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಕ್ಷಣ ಕರಾವಳಿ ಕಾವಲು ಪಡೆಯವರಿಗೆ ಮಾಹಿತಿಯನ್ನು ನೀಡ್ತಾರೆ. ತಕ್ಷಣದಲ್ಲಿ ಕರಾವಳಿ ಕಾವಲು ಪಡೆಯವರು ಅಲ್ಲಿ ಅವರಿಗೆ ಬರ್ತಾರೆ. ನಂತರದಲ್ಲಿ ಅವರ ಮೊಬೈಲ್ಗಳನ್ನು ಮತ್ತು ಅವರ ದಾಖಲೆಗಳನ್ನು ಸೀಸ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಕಾರವಾರ ಬಂದರಿನಲ್ಲಿ ಇಳಿಬಾರ್ದು ಅಂತೇಳಿ. ಯಾಕೆಂತಂದರೆ ಕಾರವಾರ ಬಂದರಿನಲ್ಲಿ ಬರುವಂಥ ಹಡಗುಗಳು ಅಲ್ಲಿ ಸುಮಾರು ಒಂದು ವಾರಗಟ್ಟಲೆ ನಿಲ್ತದೆ. ಅಲ್ಲಿ ನಿಂತ ನಂತರದಲ್ಲಿ ಅಲ್ಲಿಯ ಏನು ಹಡಗಿನಲ್ಲಿ ಯಾರು ಇರ್ತಾರೆ ಸಿಬ್ಬಂದಿಗಳು, ಅವರು ಕಾರವಾರದ ಸುತ್ತಮುತ್ತ ತಿರುಗಾಡ್ತಾರೆ. ಅಲ್ಲಿಯ ಕೆಲವು ಮಾರ್ಕೆಟ್ಗಳಲ್ಲಿ ಅವರು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ನಡೀತದೆ. ಹೀಗಾಗಿ ಅವ್ರು ಯಾರಿಗೂ ಕೂಡ ಹೊರಗೆ ಬಂದರಿನ ಒಳಭಾಗಕ್ಕೆ ಬರಲಿಕ್ಕೆ ಬಿಡಲಿಲ್ಲ, ಅವ್ರನ್ನ ನಂತರದಲ್ಲಿ ಕಳಿಸ್ಕೊಟ್ಟಿರುವಂಥದ್ದು. ಈಗ ಏನು ಈ ಪಾಕಿಸ್ತಾನದ ಪ್ರಜೆ ಒಂದು ಇರಾಕ್ನ ಹಡಗಿನಲ್ಲಿ ಏನು ಬಂದಿದ್ದ, ಈತ ಕೆಲಸವನ್ನು ಮಾಡ್ತಾ ಇದ್ದಂಥದ್ದು, ಈತ ಬೇರೆ ಯಾವುದೇ ಚಟುವಟಿಕೆಯಲ್ಲಿ ಇರೋ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳಿದು ಬಂದಿಲ್ಲ. ಯಾಕಂತಂದರೆ ಆತನ ದಾಖಲೆಗಳನ್ನು ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಮತ್ತು ಹೊರಭಾಗದಲ್ಲಿ ಚಿತ್ರಣವನ್ನು ತೆಗೆಯುವಂತಿಲ್ಲ, ಮತ್ತು ಹೊರಭಾಗಕ್ಕೆ ಹೋಗುವಂತಿಲ್ಲ ಅಂತ ಹೇಳಿದರು. ಹಾಗಾಗಿ ಅದನ್ನು ಹಡಗಿನಲ್ಲಿಯೇ ಕೂರಿಸಲಾಗಿತ್ತು ಮತ್ತು ಪೊಲೀಸ್ನವರು ಕೂಡ ಅಲ್ಲಿ ಇದ್ದಿದ್ದರಿಂದಾಗಿ ಹೊರಭಾಗಕ್ಕೆ ಬರಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆತ ಯಾವುದೇ ಬೇರೆ ರೀತಿಯ ಚಟುವಟಿಕೆಗಳು ಇರಲಿಲ್ಲ. ಯಾಕೆಂದರೆ ಪಾಕಿಸ್ತಾನದ ಏನು ಜನರಿದ್ದಾರೆ ಅವರು ಭಾಳಷ್ಟು ಜನ
ಭಾಳಷ್ಟು ಬೇರೆ ಬೇರೆ ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾರೆ, ನೌಕೆಗಳಲ್ಲಿ ಕೆಲಸ ಮಾಡ್ತಾರೆ. ಯಾಕೆಂತಂದರೆ ದಿನ ಅವರ ಕೂಲಿ ಕೆಲಸವನ್ನು ಮಾಡುವಂಥದ್ದು, ಶಿಪ್ಗಳಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ಬೇರೆ ಬೇರೆ ದೇಶಕ್ಕೆ ತೆರಳೋ ರೀತಿಯಲ್ಲೇ ಭಾರತಕ್ಕೂ ಕೂಡ ಬಂದಿರುವಂಥದ್ದು. ಹಿಂದೆ ಸೂಚನೆ ಇದ್ದರೂ ಕೂಡ ಇರಾಕ್ನಿಂದ ಏನು ಬಿಡೋಮಿನನ್ನು ತೆಗೆದುಕೊಂಡು ಬಂದರಿಗೆ ಬಂದಿತ್ತು, ಆ ಬಂದರಿನಲ್ಲಿಯೇ ಇವರನ್ನು ಹೇಳಿರುವಂಥದ್ದು. ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.